ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತು ಕೂಡ ಒಂದು ಒಳ್ಳೆ ಮಾಹಿತಿ ಜೊತೆ ನಾನು ನಿಮ್ಮೊಂದಿಗೆ ಮಾತಾಡ್ತಾ ಇದ್ದೀನಿ. ಸಾಲಬಾಧೆ ಮತ್ತು ದಾರಿದ್ರ್ಯ ನಿವಾರಣೆಗೋಸ್ಕರ ನಾವು ಲಕ್ಷ್ಮೀ ಪೂಜೆನ ಯಾವ ರೀತಿ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಪವರ್ಫುಲ್ ಆದ ಪೂಜೆ ಇದು. ನೀವಾಗ ಲಕ್ಷ್ಮೀ ಪೂಜೆನ ಯಾವ ರೀತಿ ಮಾಡಿಬಿಟ್ಟು ನಾವು ಸಾಲಬಾಧೆ ಮತ್ತು ದಾರಿದ್ರ್ಯ ನಿವಾರಣೆ ಮಾಡ್ಕೋಬೋದು ಅಂತ ತಿಳ್ಕೊಳ್ಳೋಣ. ಈ ಮಾಹಿತಿ ಅಂತೂ ತುಂಬ ಜನರಿಗೆ ಉಪಯೋಗ ಆಗುವಂಥ ವಿಡಿಯೋ ಇದು. ಸಾಲ ಅನ್ನೋದು ಒಂದು ಚಕ್ರವ್ಯೂಹ ಥರನೇ. ಇದ್ರೊಳಗಡೆ ಹೋಗೋದಕ್ಕೆ ಮಾತ್ರ ತುಂಬಾ ಸುಲಭ. ಅಂದರೆ ಸಾಲದ ಚಕ್ರವ್ಯೂಹದ ಒಳಗಡೆ ಹೋಗೋದಕ್ಕೆ ತುಂಬಾ ಸುಲಭ, ಆದರೆ ಅದರಿಂದ ಹೊರಗಡೆ ಬರೋದಕ್ಕೆ ತುಂಬಾ ಕಷ್ಟ. ಕೆಲವೊಂದ್ಸಲ ಯಾವ ಗಳಿಗೆಯಲ್ಲಿ ಆ ಸಾಲವನ್ನು ತಗೊಂಡಿರ್ತೀವೋ ಗೊತ್ತಿಲ್ಲ, ತೀರಿಸೋದಿಕ್ಕೂ ಆಗೋದಿಲ್ಲ. ವರ್ಷಾನುಗಟ್ಟಲೆ ಬಡ್ಡಿ ಕಟ್ಟೋದೇ ಸಮಸ್ಯೆ ಆಗಿರುತ್ತೆ. ಇನ್ನು ಕೆಲವು ಸಲ ಕಷ್ಟ ಅಂತ ಕೇಳಿದವ್ರಿಗೆ ಸಾಲ ಕೊಟ್ಟಿರ್ತೀವಿ, ಆದರೆ ನಮ್ಮ ಸಮಯಕ್ಕೆ ಅವರು ವಾಪಸ್ ಕೊಡ್ತಾನೆ ಇರೋದಿಲ್ಲ. ತುಂಬಾ ಆಟ ಆಡಿಸ್ತಾ ಇರ್ತಾರೆ. ಇಂಥದ್ದೆಲ್ಲ ಇದ್ದರೆ ಇದಕ್ಕೆ ಒಂದು ಒಳ್ಳೆಯ ಪರಿಹಾರ ಸಿಗಬೇಕು ಅಂತಂದರೆ ಸಾಲಬಾಧೆ ಮತ್ತು ದಾರಿದ್ರ್ಯ ನಿವಾರಣೆಗೆ ಈ ಒಂದು ಪೂಜೆಯನ್ನು ಮಾಡ್ಕೋಬೇಕು. ಬನ್ನಿವಾಗ ಆ ಸುಲಭವಾದ ಸರಳವಾದ ಪೂಜೆ ಯಾವ ರೀತಿ ಮಾಡೋದು ಅಂತ ತಿಳ್ಕೊಳ್ಳೋಣ. ಈ ಒಂದು ಪೂಜೆ ಮಾಡೋದಕ್ಕೆ ನಮಗೆ ಬಲ್ಮುರಿ ಶಂಖ ಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ ಬುಧವಾರ ನೀವು ಎದ್ದೇಳ್ಬಿಟ್ಟು ಸ್ನಾನ ಮಾಡಿಕೊಂಡು ಈ ಬಲ್ಮುರಿ ಶಂಖವನ್ನು ತೊಳಿಬೇಕಾಗತ್ತೆ. ಬಲ್ಮುರಿ ಶಂಖವನ್ನು ತೊಳೆದ್ಬಿಟ್ಟು ಬಿಸಿಲಲ್ಲಿ ಒಣಗಿಸ್ಬೇಕು. ಯಾವುದೇ ಕಾರಣಕ್ಕೂ ಅದರೊಳಗಡೆ ನೀರು ಇರಬಾರ್ದು, ಇದು ನೆನ್ಪಿಟ್ಕೊಳ್ಳಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಬುಧವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಎದ್ದೇಳ್ಬಿಟ್ಟು ನೀವು ತಲೆಗೆ ಸ್ನಾನ ಮಾಡ್ಕೊಂಡ್ಬಿಟ್ಟು ಈ ರೀತಿ ಬಲ್ಮುರಿ ಶಂಖವನ್ನು ತೊಳೆದ್ಬಿಟ್ಟು ಆಮೇಲೆ ಬಿಸಿಲು ಬಂದ ಮೇಲೆ ಅದನ್ನು ಒಣಗಿಸ್ಬಿಟ್ಟು ಯಾವುದೇ ಕಾರಣಕ್ಕೂ ಅದರಲ್ಲಿ ನೀರು ಇರಬಾರ್ದು, ಅದನ್ನು ನೀಟಾಗಿ ಒಣಗೋದಕ್ಕೆ ಬಿಡಬೇಕು. ಈ ಒಂದು ಪೂಜೆಯನ್ನು ನೀವು ಶುಕ್ರವಾರದಿಂದ ಶುರು ಮಾಡ್ಕೋಬೋದು. ಬಲ್ಮುರಿ ಶಂಖವನ್ನು ಪೂರ್ವಕ್ಕೆ ಮುಖ ಮಾಡಿಬಿಟ್ಟು ಮಣೆ ಅಥವಾ ತಟ್ಟೆ ಅಥವಾ ಹತ್ತಿ ಅಥವಾ ಬಟ್ಟೆ ಅಂದರೆ ಮಡಿ ಬಟ್ಟೆ ಅದ್ರ ಮೇಲೆ ಈ ಶಂಖವನ್ನು ಇಡಬೇಕು. ಅಶ್ವಗಂಧ ಅಥವಾ ಕೇಸರಿಯಿಂದ ಈ ಶಂಖಕ್ಕೆ ನೀವು 3 ಕಡೆ ಬೊಟ್ಟನ್ನು ಇಡಬೇಕು. ಶಂಖದ ಮೂತಿ ಅಥವಾ ತುದಿಗೆ ಕೇಸರಿನ ಲೇಪನ ಮಾಡಬೇಕು. ಬಲ್ಮುರಿ ಶಂಖವನ್ನು ಪೂರ್ವಕ್ಕೆ ಮುಖ ಮಾಡಿಬಿಟ್ಟು ಮಣೆ ಅಥವಾ ತಟ್ಟೆ ಅಥವಾ ಹತ್ತಿ ಅಥವಾ ಮಡಿ ಬಟ್ಟೆ ಇದರಲ್ಲಿ ಯಾವುದಾದ್ರೂ ಒಂದರಲ್ಲಿ ನೀವು ಈ ಶಂಖವನ್ನು ಇಡಬೇಕು. ಯಾಕೆಂದರೆ ಬೀಳಬಾರ್ದದು, ಅದು ಹುಷಾರಾಗಿ ಇಡಬೇಕು. ನೀವು ಬೇಕಿದ್ರೆ ಪಾತ್ರೆಯಲ್ಲೂ ಕೂಡ ಇಡ್ಬೋದು. ಬಲ್ಮುರಿ ಶಂಖವನ್ನು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಾದ್ಮೇಲೆ ನೀವು ಬಲ್ಮುರಿ ಶಂಖವನ್ನು ಪೂರ್ವಕ್ಕೆ ಮುಖ ಮಾಡಿ ಇಡಬೇಕು. ಆಮೇಲೆ ಅಕ್ಕಿ ಕಾಳನ್ನು ತಗೋಬೇಕು. ಯಾವುದೇ ಕಾರಣಕ್ಕೂ ಅಕ್ಕಿ ಕಾಳು ಚೂರು ಆಗಿರಬಾರ್ದು. ಈ ಒಂದು ಅಕ್ಕಿಗೆ ಅರಿಶಿನ ಆಗಿರ್ಬೋದು ಮತ್ತು ಕುಂಕುಮ ಆಗಿರ್ಬೋದು ಏನೂ ಹಾಕಿರಬಾರ್ದು. ಬಿಳಿ ಅಕ್ಕಿ ಕಾಳನ್ನು ತಗೋಬೇಕು. ಅದು 108 ತಗೋಬೇಕು. ಇನ್ನೂ ಒಂದ್ಸಲಿ ಹೇಳ್ತಾ ಇದ್ದೀನಿ, ಅಕ್ಕಿ ಕಾಳನ್ನು ತಗೋಬೇಕು. ಯಾವುದೇ ಕಾರಣಕ್ಕೂ ಅದು ಚೂರು ಆಗಿರಬಾರ್ದು. ಆ ಒಂದು ಅಕ್ಕಿಗೆ ಅರಿಶಿನ ಕುಂಕುಮ ಆ ಥರ ಏನೂ ಬೆರೆಸಿರಬಾರ್ದು. ಬಿಳಿ ಅಕ್ಕಿ ಕಾಳನ್ನು 108 ಅಕ್ಕಿ ಕಾಳನ್ನು ತಗೋಬೇಕು. ನಿಮಗೆ ಇನ್ನೂ ಸಮಯ ಇದೆ ಅಂತ ಅಂದರೆ 108 ಅಥವಾ 1008 ಈ ರೀತಿ ಕೂಡ ನೀವು ಮಾಡ್ಕೋಬೋದು. 1008 ಸಲ ಮಾಡಿದ್ರೆ ಬಂಪರ್ ಅಂತಾನೆ ಹೇಳ್ಬೋದು. ಅಂದರೆ 108 ಅಕ್ಕಿ ಕಾಳು ಅಥವಾ 1008 ಅಕ್ಕಿ ಕಾಳನ್ನು ತಗೊಂಡ್ಬಿಟ್ಟು ನೀವು ಈ ಒಂದು ಪೂಜೆಯನ್ನು ಮಾಡ್ಕೋಬೇಕಾಗುತ್ತೆ. ಇಲ್ಲ 1008 ಸಲ ನಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತ ಅನ್ನೋರು 108 ಸಲ ಆದರೂ ಮಾಡ್ಕೋಬಹುದು, ಏನೂ ತೊಂದರೆ ಇಲ್ಲ. ನಲ್ಲಿ 108 ಸಲ ನೀವು ಮಾಡೋದಾದರೆ ಅಕ್ಕಿ ಕಾಳು ಯಾವುದೇ ಕಾರಣಕ್ಕೂ ಚೂರು ಆಗಿರಬಾರ್ದು. ಅರಿಶಿನ ಕುಂಕುಮ ಏನೂ ಹಚ್ಚಿರಬಾರ್ದು. ಬಿಳಿ ಅಕ್ಕಿ ಕಾಳಿನಿಂದ ಈ ಒಂದು ಪೂಜೆಯನ್ನು ಮಾಡ್ಕೋಬೇಕು. 108 ಅಕ್ಕಿ ಕಾಳು ಅಥವಾ ಇನ್ನೂ ಸ್ವಲ್ಪ ಜಾಸ್ತಿನೇ ಅಕ್ಕಿ ಕಾಳು ಅಂದರೆ ಚೂರು ಆಗದೆ ಇರುವಂಥ ಅಕ್ಕಿ ಕಾಳನ್ನು ನೀವು ತಗೋಬೋದು. ಈ ಒಂದು ಪೂಜೆಗೆ ಶಂಖದ ತುದಿ ಭಾಗ ಪೂರ್ವಕ್ಕೆ ನೋಡ್ತಿರ್ಬೇಕು, ಇದನ್ನು ನೆನ್ಪಿಟ್ಕೊಳ್ಳಿ. ಮೊದಲು ಗಣಪತಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಅದಾದಮೇಲೆ ಮಹಾಲಕ್ಷ್ಮಿ ದೇವಿಗೆ ಸಾಲಬಾಧೆ ನಿವಾರಿಸುವಂಥ ದಾರಿದ್ರ್ಯ ನಿವಾರಿಸಮ್ಮ ಅಂತ ಸಂಕಲ್ಪ ಮಾಡ್ಕೊಳ್ಳಿ. ತುಂಬಾ ಪವರ್ಫುಲ್ ಆದ ಲಕ್ಷ್ಮೀ ಪೂಜೆ ಇದು. ಗೋಧೂಳಿ ಸಮಯದಲ್ಲಿ ಈ ಒಂದು ಪೂಜೆಯನ್ನು ಅಂದರೆ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕಾಗುತ್ತೆ. ಶುಕ್ರವಾರದಿಂದ ನೀವು ಶುರು ಮಾಡೋದಾದರೆ 1 ತಿಂಗಳು ಈ ಪೂಜೆಯನ್ನು ಮಾಡಬೇಕಾಗತ್ತೆ. ಅಂದರೆ ಪ್ರತಿದಿನ ಈ ಒಂದು ಪೂಜೆಯನ್ನು ಮಾಡಬೇಕು.
ಈ ಒಂದು ಪೂಜೆಯನ್ನು ಶುಕ್ರವಾರ ಅಥವಾ ಅಮಾವಾಸ್ಯೆ ಮತ್ತು ಅಮಾವಾಸ್ಯೆ ಲಕ್ಷ್ಮಿ ಹಬ್ಬದ ದಿನ ಅಂದರೆ ದೀಪಾವಳಿ ಅಮಾವಾಸ್ಯೆ ಲಕ್ಷ್ಮಿ ಪೂಜೆ ಮಾಡಿದ್ವಲ್ಲ ಆ ದಿನನೂ ಕೂಡ ಈ ಪೂಜೆಯನ್ನು ಮಾಡಿಕೊಂಡ್ರು ಕೂಡ ತುಂಬಾ ಒಳ್ಳೆಯದು. ವಿಡಿಯೋನ ನಾನು ಮುಂಚೆನೇ ಹಾಕಬೇಕಾಗಿತ್ತು, ಆದರೆ ಸಮಯದ ಅಭಾವದಿಂದ ನಾನು ಇದನ್ನು ತಡವಾಗಿ ಹಾಕ್ತಾ ಇದ್ದೀನಿ. ಯಾರೂ ಕೂಡ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡಿ. ಶುಕ್ರವಾರದಿಂದ ಶುರು ಮಾಡಿದ್ರೆ ಪ್ರತಿದಿನ ಸಂಜೆ 108 ಸಲ ಇದನ್ನು ಹೇಳ್ಕೋಬೇಕು. ಅಂದರೆ ಈ ಒಂದು ಮಂತ್ರವನ್ನು ಹೇಳ್ತಾ ಒಂದೊಂದೇ ಕಾಳನ್ನು ಆ ಬಲ್ಮುರಿ ಶಂಖ ನೀವೇನು ಇಟ್ಟಿರ್ತೀರಲ್ಲ ಆ ಶಂಖದ ಒಳಗಡೆ ಹಾಕಬೇಕು. 108 ಅಕ್ಕಿ ಕಾಳನ್ನು ನೀವು ಕರೆಕ್ಟಾಗಿ ತೊಗೊಂಡಿದ್ರೆ ಒಂದು ಅಕ್ಕಿ ಕಾಳನ್ನು ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಈ ಒಂದು ಮಂತ್ರವನ್ನು ಹೇಳಬೇಕು. ಈ ಒಂದು ಮಂತ್ರವನ್ನು ಹೇಳಿದಾದಮೇಲೆ ಆ ಅಕ್ಕಿ ಕಾಳನ್ನು ನೀವು ಶಂಖದ ಅಂದರೆ ಬಲಮುರಿ ಶಂಖ ನೀವು ಇಟ್ಟಿರ್ತೀರಲ್ಲ ಆ ಶಂಖದ ಒಳಗಡೆ ನೀವು ಹಾಕಬೇಕು. ಅಕಸ್ಮಾತ್ ನೀವೇನಾದರೂ ಅಕ್ಕಿ ಕಾಳನ್ನು ಅಂದರೆ 108 ಅಕ್ಕಿ ಕಾಳಿಗಿಂತ ನೀವು ಜಾಸ್ತಿ ತೊಗೊಂಡಿದ್ರೆ 1 ಅಥವಾ 3 ಅಕ್ಕಿ ಕಾಳನ್ನು ತೊಗೊಂಡ್ಬಿಟ್ಟು ನೀವು ಮಂತ್ರವನ್ನು ಹೇಳಿಬಿಟ್ಟು ಆಮೇಲೆ ಕೈಯಲ್ಲಿರುವಂಥ 3 ಅಕ್ಕಿ ಕಾಳನ್ನು ನೀವೇನು ತೊಗೊಂಡಿರ್ತೀರಲ್ಲ ಆ ಅಕ್ಕಿ ಕಾಳನ್ನು ನೀವು ಶಂಖದ ಒಳಗಡೆ ಹಾಕಬೇಕು. ಅಕ್ಕಿ ಕಾಳನ್ನು ಕೈಯಲ್ಲಿ ತೊಗೋಬೇಕು, ಆಮೇಲೆ ಮಂತ್ರ ಹೇಳಬೇಕು. ಮಂತ್ರ ಹೇಳಿದಾದಮೇಲೆ ಕೈಯಲ್ಲಿರುವಂಥ ಅಕ್ಕಿ ಕಾಳನ್ನು ನೀವು ಶಂಖದ ಒಳಗಡೆ ಹಾಕಬೇಕು. ಯಾರೂ ಕೂಡ ಕನ್ಫ್ಯೂಷನ್ ಆಗಬೇಡಿ. 108 ಅಕ್ಕಿ ಕಾಳಂತೂ ಬೇಕೇ ಬೇಕು. ಅದಕ್ಕಿಂತ ಜಾಸ್ತಿ ಇದ್ರೂ ಪರವಾಗಿಲ್ಲ, ಆದರೆ ಯಾವುದೇ ಕಾರಣಕ್ಕೂ ಅದಕ್ಕಿಂತ ಕಮ್ಮಿ ಇರಬಾರ್ದು. ಇದನ್ನು ನೆನ್ಪಿಟ್ಕೊಳ್ಳಿ. 108 ಅಕ್ಕಿ ಕಾಳಿಗಿಂತ ನೀವು ಜಾಸ್ತಿನೇ ತೊಗೊಳ್ಳಿ, ತೊಂದರೆ ಇಲ್ಲ. ಸ್ವಲ್ಪ ಅಕ್ಕಿ ಕಾಳನ್ನು ಅಂದರೆ ಒಂದು 4-5 ಅಕ್ಕಿ ಕಾಳನ್ನು ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಈ ಒಂದು ಮಂತ್ರವನ್ನು ಹೇಳಿಬಿಟ್ಟು ಆಮೇಲೆ ನೀವು ಶಂಖದ ಒಳಗಡೆ ಅಂದರೆ ಬಲಮುರಿ ಶಂಖ ನೀವೇನು ಇಟ್ಟಿರ್ತೀರಲ್ಲ ಅದ್ರ ಒಳಗಡೆ ನೀವು ಈ ಅಕ್ಕಿ ಕಾಳನ್ನು ನೀವು ಒಳಗಡೆ ಹಾಕಬೇಕು. ಅಕಸ್ಮಾತ್ ನೀವೇನಾದರೂ ಬರೀ 108 ಅಕ್ಕಿ ಕಾಳನ್ನು ಕರೆಕ್ಟಾಗಿ ತೊಗೊಂಡಿದ್ರೆ ಒಂದೇ ಒಂದು ಅಕ್ಕಿ ಕಾಳನ್ನು ತೊಗೊಂಡ್ಬಿಟ್ಟು ಮಂತ್ರವನ್ನು ಹೇಳಿಬಿಟ್ಟು ಆಮೇಲೆ ಆ ಅಕ್ಕಿ ಕಾಳನ್ನು ನೀವು ಬಲಮುರಿ ಶಂಖದ ಒಳಗಡೆ ಹಾಕಬೇಕು. ತುಂಬಾ ಬಿಡಿಸಿ ಹೇಳಿದ್ದೀನಿ, ಯಾರಿಗೂ ಕೂಡ ಕನ್ಫ್ಯೂಷನ್ ಆಗಬಾರ್ದು ಅಂತ. ಏನಾದರೂ ನಿಮಗೆ ಇನ್ನೂ ಡೌಟ್ಗಳಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಬುಧವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಈ ಬಲಮುರಿ ಶಂಖವನ್ನು ತೊಳೆದ್ಬಿಟ್ಟು ಆಮೇಲೆ ಬಿಸಿಲು ಬಂದಾಗ ಬಿಸಿಲಲ್ಲಿ ಇದನ್ನು ಒಣಗಿಸ್ಬಿಟ್ಟು ಯಾವುದೇ ಕಾರಣಕ್ಕೂ ಅದರಲ್ಲಿ ನೀರಿರಬಾರ್ದು. ಇದನ್ನು ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ಒಂದು ಶುಕ್ರವಾರ ಅಥವಾ ಅಮಾವಾಸ್ಯೆ ಅಥವಾ ದೀಪಾವಳಿ ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ದಿನ ಈ 3 ದಿನ ನಿಮಗೆ ಯಾವಾಗ ಆಗುತ್ತೋ ಆವಾಗ ನೀವು ಮಾಡ್ಕೋಬೋದು ಈ ಪೂಜೆಯನ್ನು. ಆಮೇಲೆ ಅಕ್ಕಿ ಕಾಳನ್ನು ತೊಗೋಬೇಕು. ಯಾವುದೇ ಕಾರಣಕ್ಕೂ ಅದು ಚೂರು ಆಗಿರಬಾರ್ದು ಮತ್ತು ಅದಕ್ಕೆ ಅರಿಶಿನ ಕುಂಕುಮ ಏನೂ ಕೂಡ ಹಾಕಿರಬಾರ್ದು. ಬಿಳಿ ಅಕ್ಕಿ ಕಾಳನ್ನು 108 ಅಕ್ಕಿ ಕಾಳನ್ನು ತೊಗೋಬೇಕು. ಈ ಒಂದು ಮಂತ್ರವನ್ನು ಹೇಳಿ ಅಕ್ಕಿಯನ್ನು ಆ ಶಂಖದ ತುದಿಗೆ ಹಾಕ್ಕೊಂಡು ಹೋಗಬೇಕು. ಮಂತ್ರ ಈ ರೀತಿ ಇದೆ: ಓಂ ಶ್ರೀಂ ಹ್ರೀಂ ದಾರಿದ್ರ್ಯ ವಿನಾಶಿನ್ಯೆ ಧನಧಾನ್ಯ ಸಮೃದ್ಧಿ ದೇಹಿ ದೇಹಿ ಸ್ವಾಹ. ಪ್ರತಿದಿನ ಸಂಜೆ 108 ಸಲ ಹೇಳಬೇಕು. ಈ ರೀತಿ ನೀವು 30 ದಿನ ಮಾಡಬೇಕು. ಪ್ರತಿದಿನ ಸಂಜೆ 30 ದಿನ, 1 ತಿಂಗಳು ಲೆಕ್ಕ ಬರೋ ರೀತಿಲಿ 30 ದಿನ ಮಾಡಬೇಕು. ಮಂತ್ಲಿ ಪ್ರಾಬ್ಲಮ್ ಬಂದಾಗ ಆ ದಿನ ಒಂದು 5 ದಿನ ಬಿಟ್ಬಿಟ್ಟು ನೀವು ಆಮೇಲೆ ಮತ್ತೆ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಒಂದು ದಿನಗಳಲ್ಲಿ ಅಂದರೆ 30 ದಿನ ನೀವೇನು ಈ ಪೂಜೆ ಮಾಡ್ತೀರಲ್ವ ಯಾವುದೇ ಕಾರಣಕ್ಕೂ ನಾನ್ ವೆಜ್ಜನ್ನು ತಿನ್ನಬಾರ್ದು. 30 ದಿನ ಪೂಜೆ ಮಾಡಿದಾದಮೇಲೆ 31ನೇ ದಿನ ಅಂದರೆ ಕೊನೆ ದಿನ ನೀವೇನು ಮಾಡಬೇಕು ಅಂದರೆ ಬಿಳಿ ಬಟ್ಟೆನ ತೊಗೋಬೇಕು. ಬಿಳಿ ಬಟ್ಟೆ ತೊಗೊಂಬಿಟ್ಟು ಅಂದರೆ ಮಡಿ ಬಿಳಿ ಬಟ್ಟೆನ ತೊಗೊಂಬಿಟ್ಟು ಈ ಶಂಖ ನೀವು ಪೂಜೆ ಮಾಡಿರ್ತೀರಲ್ವ ಈ ಶಂಖನ ತೊಗೊಂಡ್ಬಿಟ್ಟು ಆ ಬಟ್ಟೆನಲ್ಲಿ ಕಟ್ಟಿಡಬೇಕು. ಅಂದರೆ ಅಕ್ಕಿ ಸಮೇತ ನೀವು ಪೂಜೆ ಮಾಡಿರುವಂಥ ಈ ಬಲಮುರಿ ಶಂಖ ಅದರೊಳಗಡೆ ಇರುವ ಅಕ್ಕಿ ಕೂಡ ಎರಡೂ ಸಮೇತವಾಗಿ ಒಂದು ಬಿಳಿ ಬಟ್ಟೆನಲ್ಲಿ ಇದನ್ನು ಕಟ್ಟಿಡಬೇಕು. ಯಾವ ದಿನ ಅಂದರೆ ಕೊನೆ ದಿನ ಅಂದರೆ 31ನೇ ದಿನ ನೀವು ಈ ಕೆಲಸ ಮಾಡಬೇಕು. ನಿಮ್ಮ ಸಾಲಬಾಧೆ ನಿವಾರಣೆ ಆಗೋವರೆಗೂ ಅದು ದೇವರ ಮನೆಯಲ್ಲಿ ಇಡಬೇಕು. ನಿಮಗೆ ಎಲ್ಲಿ ಸಾಲಬಾಧೆ ಇರುತ್ತೋ ಆ ಜಾಗದಲ್ಲಿ ಇಡಬೇಕು. ಮನೆ ಅಂದರೆ ದೇವ್ರ ಮನೆ ಅಥವಾ ಆಫೀಸ್ನಲ್ಲಿ ಇಡ್ಬೋದು. ನಿಮಗೆ ಮನೆಯಲ್ಲಿ ಸಾಲ ಇದ್ದರೆ ಮನೆಯಲ್ಲಿ ಅಂದರೆ ದೇವ್ರ ಮನೆಯಲ್ಲಿ ಇಡಬೇಕಾಗುತ್ತೆ. ಅಕಸ್ಮಾತ್ ನಿಮಗೆ ಆಫೀಸ್ನಲ್ಲಿ ಏನಾದರೂ ಸಾಲ ಇದ್ದರೆ ನೀವು ಇದನ್ನು ಪೂಜೆ ಮಾಡಿಬಿಟ್ಟು ಆಫೀಸ್ನಲ್ಲೇ ಇಡಬೇಕು. ನಿಮಗೆ ಸಾಲ ಬಾಧೆ ನಿವಾರಣೆ ಆದಮೇಲೆ ಏನು ಮಾಡಬೇಕು ಅಂತ ಅಂದರೆ ಪೂರ್ತಿಯಾಗಿ ನಿಮ್ಮದು ಸಾಲ ತೀರ್ತು ಅಂದಾಗ ಆ ಬಟ್ಟೆನ ಓಪನ್ ಮಾಡಬೇಕು. ಆ ಬಟ್ಟೆ ಓಪನ್ ಮಾಡಿದಾದಮೇಲೆ ಅದರಲ್ಲಿರುವ ಅಕ್ಕಿನ ತೊಗೋಬೇಕು. ಅದನ್ನು ನೀವು ಪ್ರಸಾದ ಮಾಡಿ ತಿನ್ನಬೇಕು.
ನೀವೇನು ಗಂಟು ಕಟ್ಟಿ ದೇವ್ರ ಮನೆಯಲ್ಲಿ ಅಥವಾ ಆಫೀಸ್ನಲ್ಲಿ ಏನು ಇಟ್ಟಿರ್ತೀರಲ್ವ, ಬಲ್ಮುರಿ ಶಂಖ ಮತ್ತು ಅದರಲ್ಲಿರುವಂಥ ಅಕ್ಕಿನ ನೀವು ಗಂಟು ಕಟ್ಟಿ ಇಟ್ಟಿರ್ತೀರಲ್ವ, ನಿಮ್ಮ ಸಾಲ ಎಲ್ಲ ತೀರಿದಾದಮೇಲೆ ಆ ಗಂಟನ್ನು ನೀವು ಬಿಚ್ಚಿಬಿಟ್ಟು ಅದರಲ್ಲಿರುವಂಥ ಅಕ್ಕಿಯನ್ನು ನೀವು ತೊಗೊಂಡ್ಬಿಟ್ಟು ನೀವು ಪ್ರಸಾದ ಮಾಡಿ ಮನೆಯವರೆಲ್ಲ ತಿನ್ಬೋದು. ಇದಾದಮೇಲೆ ಬಲ್ಮುರಿ ಶಂಖವನ್ನು ನೀವು ತೊಳೆದ್ಬಿಟ್ಟು ದೇವ್ರ ಮುಂದೆ ಇಡ್ಬೋದು. ಎಷ್ಟೇ ಸಾಲ ಇದ್ದರೂ ಎಷ್ಟೇ ಲೋನ್ ಇದ್ದರೂ ಕೂಡ 5-6 ತಿಂಗಳಲ್ಲಿ ಕ್ಲಿಯರ್ ಆಗುತ್ತೆ. ಈ ಒಂದು ಪೂಜೆಯನ್ನು ನಾನು ಕೂಡ ಮಾಡಿದ್ದೀನಿ. ಇದು ತುಂಬಾ ಪವರ್ಫುಲ್ ಆದಂಥ ಪೂಜೆನೇ, ಅತಿ ಶೀಘ್ರದಲ್ಲಿ ಫಲ ಕೊಡುತ್ತೆ. ಒಂದು ನೆನ್ಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಊದುವಂಥ ಶಂಖನ ನಾವು ಯಾವತ್ತೂ ಪೂಜೆ ಮಾಡಬಾರ್ದು. ಪೂಜೆ ಮಾಡುವಂಥ ಶಂಖವನ್ನು ಯಾವುದೇ ಕಾರಣಕ್ಕೂ ನಾವು ಊದೋದಕ್ಕೆ ಬಳಸಬಾರ್ದು. ಇನ್ನು ಬುಧವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಬಲಮುರಿ ಶಂಖವನ್ನು ತೊಳೆದಿದ್ದು ಮತ್ತು ಬಿಸಿಲಲ್ಲಿ ಒಣಗಿಸಿದಾಗಿದ್ರೂ ಕೂಡ ಚೆನ್ನಾಗಿ ಒರೆಸಿಡಬೇಕು. ಶಂಖನ ಆಮೇಲೆ ಪೂಜೆ ಮಾಡಿಬಿಟ್ಟು ಅಕ್ಕಿ ಹಾಕಬೇಕು. ಇಲ್ಲ ಅಂದರೆ ಅಕ್ಕಿ ಒಳಗಡೆ ಹೋದಾಗ ಅದು ಹಾಳಾಗೋ ಚಾನ್ಸಸ್ ಇರುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ಇನ್ನು ಶಂಖದಿಂದ ದೇವರಿಗೆ ಅಭಿಷೇಕ ಮಾಡೋದ್ರಂತೂ ತುಂಬಾ ಒಳ್ಳೆಯದು. ಇಷ್ಟು ಕೂಡ ಸಾಲ ಬಾಧೆ ಮತ್ತು ದಾರಿದ್ರ್ಯ ನಿವಾರಣೆಗೋಸ್ಕರ ಮಾಡುವಂಥ ಲಕ್ಷ್ಮೀ ಪೂಜೆಯ ವಿಧಾನ. ಇದರಲ್ಲಿ ನಾನು ನಿಮಗೆ ತುಂಬಾ ಸರಳವಾಗಿ ಮತ್ತು ವಿವರವಾಗಿ ಹೇಳ್ಕೊಟ್ಟಿದ್ದೀನಿ. ಆದರೂ ಕೂಡ ಇನ್ನೂ ಏನಾದರೂ ನಿಮಗೆ ಡೌಟ್ಗಳಿದ್ದರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ನಿಮಗೆ ಉತ್ತರ ಕೊಡ್ತೀನಿ. ಈ ಒಂದು ಮಾಹಿತಿ ನಿಮಗೆಲ್ಲರಿಗೂ ಉಪಯೋಗಕ್ಕೆ ಬರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕೆಂದರೆ ಸಾಲ ಬಾಧೆ ಅನ್ನೋ ಚಕ್ರವ್ಯೂಹದ ಒಳಗಡೆ ಹೋಗೋದಂತೂ ತುಂಬಾ ಈಸಿ, ಆದರೆ ಅದರಿಂದ ಹೊರಗಡೆ ಬರೋದಕ್ಕೆ ತುಂಬಾ ಕಷ್ಟ. ಅದಕ್ಕೋಸ್ಕರ ಯಾರಿಗೆಲ್ಲ ಸಾಲ ಬಾಧೆ ಇದೆಯೋ ಅವರೆಲ್ಲರೂ ಕೂಡ ಈ ಒಂದು ವಿಧಾನದ ಈ ಒಂದು ಪೂಜೆಯನ್ನು ನೀವು ಮಾಡ್ಕೋಬೋದು. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.